ಈ 4 ಜನ ಇದಾರಲ್ಲ, ನಮ್ಮ ಮನೆಯ ಮಂಕೀಸ್ ಪಾಪುಗಳು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಗಾಯನಪ್ರಿಯಾ. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ನಾನು ಟೆಂಪಲ್ಗಂತ ಹೊರಟಿದ್ದೀನಿ, ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಎವ್ರಿ ಸ್ಯಾಟರ್ಡೆ ನಾನು ಟೆಂಪಲ್ ವಿಸಿಟ್ ಮಾಡ್ತೀನಿ, ನಿಮಗೆಲ್ಲರಿಗೂ ಗೊತ್ತೇ ಇದೆ. ಇವಾಗ ನಾನು ರೆಡಿಯಾಗಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಕೆಲವೊಂದು ನಂದು ಕೊರಿಯರ್ಸ್ ಬರೋದಿದೆ. ಸೊ ಅವ್ರು ಫೋನ್ ಮಾಡಿದ್ರು ಬರ್ತಾ ಇದ್ದೀನಿ ಅಂತ, ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಸೊ ಅದನ್ನು ರಿಸೀವ್ ಮಾಡಿ ಆಮೇಲೆ ನಾನು ಹೊರಗಡೆ ಹೊರಡ್ತೀನಿ. ಇನ್ನೂ ಬ್ರೇಕ್ಫಾಸ್ಟ್ ನಂದು ಆಗಿಲ್ಲ, ಹೊರಗಡೆನೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಎಷ್ಟೊಂದು ಕೆಲಸಗಳಿದೆ ಇವತ್ತು. ಸೊ ಅದೆಲ್ಲ ಕಂಪ್ಲೀಟ್ ಮಾಡಲೇಬೇಕು. ಸೊ ಅದೆಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಟೆಂಪಲ್ಗೆ ಹೋಗ್ತೀನಿ. ಗೈಸ್, ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಅಸ್ತು ನಮ್ಮ ಮನೆಗೆ ಬಂದು. ನಾಟ್ ಫಾರ್ ಸ್ಲೀಪ್ ಅವರ್. ನೀನು ಏನು ಮಾಡ್ತಿರೋದು ಇಲ್ಲಿ ಬಂದು? ಐ ಡೋಂಟ್ ನೋ. ನೀನು ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡೆ ಸ್ಕೂಲಿಂದ ಹಿಂಗೆ ಬಂದೇನೆ, ಮುದ್ದೆ ತಿಂದ. ಸ್ಕೂಲಿಂದ ಹಿಂಗೆ ಬಂದ್ಯಾನ? ಬಾ, ಬಿಟ್ಟು ಅದೇನೆ ಎಕ್ಸಾಮ್ ಹಾಕ್ಯಾರ ಡ್ಯೂಟಿ. ಐ ಆಮ್ ಗೋಯಿಂಗ್ ಅಟ್ 5. ಎಕ್ಸಾಮ್ ಡ್ಯೂಟಿ ಹಾಕ್ಯಾರಂತ. ಅಂಡ್ ಐ ಡೋಂಟ್ ನೋ, ಐ ಡೋಂಟ್ ಹ್ಯಾವ್ ಹೋಮ್ವರ್ಕ್. ಮತ್ತೆ ಆಶು ಏನು ಮಾಡ್ತಿದ್ದಾನೆ? ಸಿಟ್ಟಿಂಗ್ ಅಂಡ್ ಅದೇ ನಾವು ರಾವದತ್ತನ ಇದನ್ನ ಫುಲ್ ಫಿನಿಶ್ ಮಾಡ್ತಾ ಇದ್ದಾನೆ. ಹ್ಞೂ ಬಾ ಆಶು, ಎಲ್ಲ ಕಂಪ್ಲೀಟ್ ಮಾಡ್ಬಿಡು. ಬಂದ ತಕ್ಷಣ ಸ್ಕೂಲ್ಗೆ ಹೋಗ್ತಿರ್ಬೇಕು. ಹೊರಡ್ತಿರ್ಬೇಕು. ಒಂದಿನೂ ರಜಾ ಇಲ್ಲ ಅವಾಗ. ಇಲ್ಲ, ನಿನಗೆ ಕ್ರಿಸ್ಮಸ್ ಹಾಲಿಡೇಸ್ ಕೊಟ್ಟಿಲ್ವಾ ಅಸ್ತು? ಸ್ಕೂಲಲ್ಲ ಅದು. ಮತ್ತೆ ನಿನಗೆ ರಜಾನೇ ಇಲ್ಲ, ನೀನು ರಜಾ ಹಾಕ್ತಿರೋದೀಗ ಫಾರ್ 1 ವೀಕ್. ಫಾರ್ 1 ವೀಕ್. ಗೈಸ್, ನಾವೆಲ್ಲ ಕ್ರಿಶ್ಚಿಯನ್ ಸ್ಕೂಲಲ್ಲಿ ಓದಿರೋದು. ನಾನು, ಅಕ್ಕ ಮತ್ತು ನಮ್ಮ ಅಣ್ಣಂದ್ರು ಕೂಡ ಅಪ್ ಟು 7th. ಈ ಕ್ರಿಶ್ಚಿಯನ್ ಸ್ಕೂಲ್ಗಳೆಲ್ಲ ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ಕೊಡ್ತಾರೆ. ಬಟ್ ಬೇರೆ ಸ್ಕೂಲ್ಗಳಿರುತ್ತಲ್ಲ ಅವರಿಗೆಲ್ಲ ಕ್ರಿಸ್ಮಸ್ ಹಾಲಿಡೇಸ್ ಕೊಡಲ್ಲ, ಮ್ಯಾಕ್ಸಿಮಮ್ ಸ್ಕೂಲ್ಗಳೆಲ್ಲ ಕೊಡಲ್ಲ. ಸೊ ಅಸ್ತು ನಮ್ಮ ಚಿತ್ರದುರ್ಗದಲ್ಲಿ, ಅಸ್ತು ಮತ್ತು ಅಂಶು SRS ಸ್ಕೂಲಲ್ಲಿ ಓದ್ತಾ ಇರೋದು, ಅವರಿಗೆ ಕ್ರಿಸ್ಮಸ್ ಹಾಲಿಡೇಸ್ ಇಲ್ಲ. ಆಶುಗಿದೆ. ಆಶು ಯಾವ ನೀನು? ಎಸ್, ಅಲ್ಲೋನು 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. 7th ಸ್ಟ್ಯಾಂಡರ್ಡ್ C ಸೆಕ್ಷನ್. ಅಡ್ರೆಸ್ ಎಲ್ಲ ಹೇಳ್ಬಿಡು. ಚಿತ್ರದುರ್ಗ, ನಿಯರ್ ಚಳ್ಳಕೆರೆ ರೋಡ್, ಚಿತ್ರದಂಬಸ್ಕೋ. ಆಶುನಿ ಎಲ್ಲಿವರೆಗೂ ಹಾಲಿಡೇಸ್? ಜನವರಿ 2nd. ಜನವರಿ 2nd. ಜನವರಿ 3rd. ಅವನು ಹೋಗೋದು ಸೆಕೆಂಡ್ ಹೋಗಲ್ಲ, ಅವನು ಹೋಗೋದು 5ಕ್ಕೆ. 5ನೇ ತಾರೀಕು ಹೋಗೋದು. ಅದೇ ರಜಾ ಹಾಕ್ಯಾನಲ್ಲ. ಐ ಮೇಕ್ ದ ಸೌಂಡ್. ಹಂಗಲ್ಲ ಅದು. Guys, hi, how are you? Sound. ಗೈಸ್, ನಾನಿವಾಗ ಜಿಮ್ಗೆ ಅಂತ ಹೊರಟಿದ್ದೀನಿ. ಹಾಗೆ ಕೆಲವೊಂದು ಬಟ್ಟೆಗಳು ನಾನು ಆಲ್ಟ್ರೇಷನ್ಗೆ ಅಂತ ಕೊಟ್ಟಿದ್ದೆ. ಮಮ್ಮಿ ಕೂಡ ತುಂಬಾನೇ ಬ್ಯುಸಿ ಇದ್ದಾರೆ, ಇಲ್ಲಾಂದ್ರೆ ಅವ್ರ ಹತ್ರನೇ ಮಾಡಿಸ್ಬಿಡ್ತಿದ್ದೆ. ಅವರು ಕೂಡ ಎಲ್ಲ ಹೊರಟಿದ್ದಾರೆ. ಸೊ ಅದಕ್ಕೆ ನಾನು ಇಲ್ಲೇ ಹೊರಗಡೆ ಕೊಟ್ಟಿದ್ದೆ ಆಲ್ಟ್ರೇಷನ್ಗೆ ಅಂತ, ಅದನ್ನು ತಗೊಂಡು ಹಾಗೆ ಜಿಮ್ಗೆ ಅಂತ ಹೊರಡ್ತೀನಿ. ಇವತ್ತು ಸ್ಟ್ರಾಂಗ್ ಮ್ಯಾಟ್ ಇತ್ತು, ಆಲ್ರೆಡಿ ಸ್ಟ್ರಾಂಗ್ ಮ್ಯಾಟ್ ಮುಗಿಸ್ಕೊಂಡು ಇವಾಗ ನಾನು ಕಾರ್ಡಿಯೋ ಮಾಡ್ತಾ ಇದ್ದೀನಿ. ಸೊ ಇನ್ನೂ 1 hour ಇದೆ ಕಾರ್ಡಿಯೋ. ಇದು ಮುಗಿಸ್ಕೊಂಡು ಆನ್ ದ ವೇಯಲ್ಲಿ ಕಾಫಿ ಕುಡ್ಕೊಂಡು ನಾನು ಮನೆಗೆ ಹೋಗ್ತೀನಿ. ಆ್ಯಕ್ಚುಲಿ ಮಾರ್ನಿಂಗಿಂದ ನಾನು ಕಾಫಿ ಕುಡ್ದಿರಲಿಲ್ಲ, ಅದಕ್ಕೋಸ್ಕರ ಕಾಫಿ ಕುಡ್ಕೊಂಡು ಮನೆಗೆ ಹೋಗ್ತೀನಿ. ಜಿಮ್ ಮುಗಿಸ್ಕೊಂಡು ಇವಾಗ ತಾನೇ ಮನೆಗೆ ಬಂದೆ. ಬರ್ತಾ ಕಾಫಿ ಕುಡ್ಕೊಂಡು ಬಂದೆ. ಸ್ವಲ್ಪ ನಾನು ಯೂಶ್ವಲಿ ಅವಾಯ್ಡ್ ಮಾಡ್ತೀನಿ ಜಿಮ್ ಆದಮೇಲೆ ಕಾಫಿ ಕುಡಿಯೋದು. ಬಟ್ ಇವತ್ತು ತುಂಬಾ ಅನ್ನಿಸ್ತಾಯಿತ್ತು ಕಾಫಿ ಕುಡ್ಕೊಂಡು ಬರೋಣ ಅಂತ. ಸೊ ನಾನು ಪ್ಲ್ಯಾನ್ ಹಾಕ್ಕೊಂಡೇ ಹೋಗಿದ್ದೆ, ಜಿಮ್ ಮುಗಿಸ್ಕೊಂಡು ಕಾಫಿ ಕುಡ್ಕೊಂಡು ಮನೆಗೆ ಬರೋಣ ಅಂತ ಹೇಳಿ. ಸೊ ಕಾಫಿ ಕುಡ್ಕೊಂಡು ಇವಾಗ ತಾನೇ ಮನೆಗೆ ಬಂದೆ. ಹಾಗೆ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಟ್ರಾಂಗ್ ಮ್ಯಾಟ್ ಇತ್ತು. ಸ್ಟ್ರಾಂಗ್ ಮ್ಯಾಟ್ ದಿನ ತುಂಬಾ
ಸುಸ್ತಾಗುತ್ತೆ ನನಗೆ. ಅದು ತುಂಬಾ ಹೆವಿ ವರ್ಕೌಟು. ಸೊ ಇವತ್ತು ಸ್ಟ್ರಾಂಗ್ ಮ್ಯಾಟು ಆಮೇಲೆ ಕಾರ್ಡಿಯೋ ಇಷ್ಟು ವರ್ಕೌಟ್ಸ್ ಮಾಡಿಕೊಂಡು ಇವಾಗ ಬಂದಿದ್ದೀನಿ. ಆ್ಯಂಡ್ ನೋಡಿದ್ರಲ್ಲ ಆವಾಗಲೇ ಆಶು ಮತ್ತು ಅಸ್ತು ಜೊತೆ ಫನ್ ವೀಡಿಯೋಸ್ ಎಲ್ಲ ಮಾಡಿದೆ ಇವತ್ತು. ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ. ತುಂಬಾ ಎಂಜಾಯ್ ಮಾಡಿದೆ ನಾನು ಅವ್ರ ಜೊತೆ. ಆ್ಯಂಡ್ ಅಂಶು ಒಬ್ಬ ಮಿಸ್ಸಿಂಗು, ಅವನು ಬಂದಿರಲಿಲ್ಲ ಇವತ್ತು. ಅವ್ನು ಬಂದಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು, ಇನ್ನೂ ಗಲಾಟೆ ಇರೋದು. ಈ 3 ಜನ ಸೇರಿಬಿಟ್ರೆ, ಆಶು ಅಸ್ತು ಅಂಶು 3 ಜನ ಸೇರಿದ್ರೆ ತುಂಬಾ ಗಲಾಟೆ. ಅದ್ರ ಜೊತೆ ಇನ್ನೊಬ್ಬ ಇದ್ದಾನೆ ಆಯು ಅಂತ, ಅವನು ಇನ್ನೂ ಫುಲ್ ಚಿಕ್ಕವನು, ಅವನದಂತೂ ಇನ್ನೂ ಗಲಾಟೆ ಜಾಸ್ತಿ. ಸೊ ಈ 4 ಜನ ಇದ್ದಾರಲ್ಲ ನಮ್ಮ ಮನೆಯ ಮಂಕೀಸ್ ಪಾಪುಗಳು, ತುಂಬಾ ನಾಟೀಸ್ ಅಂತಲೇ ಹೇಳ್ಬೋದು. ಅಷ್ಟೇ ಗೈಸ್. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಹಾಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ನನ್ನ ನೆಕ್ಸ್ಟ್ ಟ್ರಿಪ್ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಓಕೆನಾ? ಸೊ ಮತ್ತೆ ಸಿಗ್ತೀನಿ. ಬಾಯ್.